ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜೆಪಿಟಿ. ಸ್ನೇಹಿತರೆ, ಇವತ್ತು ಒಬ್ಬರು ವಿಶೇಷವಾದಂತಹ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ಸ್ನೇಹಿತರೆ, ನಮ್ಮ ಗುಂಡ್ಲುಪೇಟೆ ಅಂತಕ್ಕಂತಹ ಒಂದು ಹೆಸರು ಬರೋದಕ್ಕೆ ಅದರ ಹಿನ್ನೆಲೆ ಏನು ಮತ್ತು ಅವರ ಕಲ್ಪನೆ ಹೇಗಿತ್ತು ಅಂತಕ್ಕಂತಹ ಒಂದಷ್ಟು ವಿಚಾರಗಳನ್ನು ನಮ್ಮ ಗುಂಡ್ಲುಪೇಟೆಯ ಹೆಮ್ಮೆಯ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರಳ ಸಜ್ಜನಿಕೆಯ ಮತ್ತು ಹೃದಯ ವೈಶಾಲ್ಯತೆ ಉಳ್ಳಂತಹ ನಮ್ಮ ಅರುಣ್ ಮಹಾದೇವರವರು ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವ್ರನ್ನ ನೇರವಾಗಿ ಅವ್ರನ್ನೇ ಕೂಡ ಮಾತನಾಡ್ಸೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸರ್, ಮೊದಲನೇ ಪ್ರಶ್ನೆ ಸರ್. ಮೊದಲನೇದಾಗಿ ನಮ್ಮ ಗಡಿನಾಡು MRG ನ್ಯೂಸ್ ಚಾನಲ್ಗೆ ತಮಗೆ ಆತ್ಮೀಯವಾಗಿ ಸ್ವಾಗತ ಸರ್. ತುಂಬ ಖುಷಿ ಆಯಿತು ಸರ್. ಮೊದಲನೇದಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಯಾಕೆಂದರೆ ತುಂಬ ದಿನದಿಂದ, ಒಂದು ವರ್ಷದಿಂದನೂ ನೀವು ಕೇಳ್ತಾಯಿದ್ರಿ ಒಂದು ಇಂಟರ್ವ್ಯೂ ಮಾಡೋಣ, ನಮ್ಮ ಗುಂಡ್ಲುಪೇಟೆ ಬಗ್ಗೆ ಜನಗಳಿಗೆ ತಿಳಿಸೋಣ ಅಂತ. ಆದರೆ ಅವಕಾಶ ಇವತ್ತು ಸಿಕ್ಕಿದೆ. ಅದಕ್ಕೋಸ್ಕರ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಅಂತ ಒಂದಷ್ಟು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪ್ರತಿಯೊಬ್ಬರು ಕೂಡ ನಮ್ಮ ಗುಂಡ್ಲುಪೇಟೆ ಅಂತಕ್ಕಂಥ ಒಂದು ರೀಲ್ಸು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ. ಹಾಗಾಗಿ ಖುದ್ದಾಗಿ ಅರುಣ್ ಮಹಾದೇವ್ರವ್ರನ್ನ ಕೇಳೋಣ. ಸರ್, ಈಗ ನೋಡಿ, ನಮ್ಮ ಗುಂಡ್ಲುಪೇಟೆ ಅಂತಕ್ಕಂತಹ ಒಂದು ಲೋಗೋ ಇಟ್ಕೊಂಡು ಮತ್ತು ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಭಾಳ ವೈರಲ್ ಆಗಿ ಫೇಮಸ್ ಆಗಿದೆ ಸರ್. ಯಾಕೆ ಈ ಥರ ನಿಮಗೆ ಯಾವ ರೀತಿ ಈ ಥರ ಮನಸ್ಸು ಬಂತು ಸರ್ ನಮ್ಮ ಗುಂಡ್ಲುಪೇಟೆ ಅಂತ ಇಡೋದಕ್ಕೆ? ಅದೊಂದಷ್ಟು ಒಂದು ಹಿನ್ನೆಲೆ ಹೇಳಿ ಸರ್. ತಾವು ಗುಂಡ್ಲುಪೇಟೆಯಲ್ಲಿ ಏನು ಮಾಡ್ಕೊಂಡಿದ್ದೀರಿ ಸರ್ ಪ್ರಸ್ತುತ? ಖಂಡಿತವಾಗಲೂ ಸರ್. ನಾನು ಪ್ರಾಪರ್ ಬಂದು ಗುಂಡ್ಲುಪೇಟೆ ಟೌನಲ್ಲೇ ಜನತಾ ಕಾಲೋನಿಲಿ ನಮ್ಮ ಮನೆ ಇದೆ. ನಾನು ಓದಿದ್ದು ಬೆಳೆದಿದ್ದೆಲ್ಲ ಸೆಂಟ್ ಜಾನ್ಸಲ್ಲಿ ಓದಿ, ದೊಡ್ಡುಂಡಿ ಬೊಗಪ್ಪ ಕಾಲೇಜಲ್ಲಿ ಓದಿ ಇವಾಗ ಟೆಕ್ ಮಹೇಂದ್ರ ಕಂಪ್ನಿಲಿ ಟೆಕ್ನಿಕಲ್ ಲೀಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಜನ ಬರೀ ವೀಡಿಯೋ ಮಾಡೋದು ಕೆಲಸ ಅಂತ ಅಂದ್ಕೊಬಿಟ್ಟಿದ್ದಾರೆ. ಬಟ್ ಪ್ರತಿಯೊಬ್ಬರಿಗೂ ನಾನು ತಿಳಿಸೋಕ್ಕೆ ಏನಂತೆ, ನಮ್ಮದು ವೈಯಕ್ತಿಕ ಜೀವನನೇ ತುಂಬ ಇದೆ. ಇದನ್ನು ನಮ್ಮ ಊರಿಗೋಸ್ಕರ ವರ್ಕ್ ಮಾಡಬೇಕು ನಮ್ಮ ಫ್ರೀ ಟೈಮಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು ನಮ್ಮ ಗುಂಡ್ಲುಪೇಟೆನ. ನಾನು 12 ವರ್ಷ ಡಿಜಿಟಲ್ ಮಾರ್ಕೆಟಿಂಗು ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಡಿಗ್ರಿ ಮುಗಿಸಿ ಥಿಯರಮ್ಸ್ ಅಂತ ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೊತೀನಿ. ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ವರ್ಕ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಎಲ್ಲ ನೋಡೋದೇ ದಿನ ನಮ್ಮ ಕೆಲಸ ಇತ್ತು ಸರ್. ಆ ಥರ ವರ್ಕ್ ಇತ್ತು, ಸ್ಟಾರ್ಟ್ ಆಗಿದ್ದು ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್ ಕೆಲಸ ಇತ್ತು. ಸೊ ನಾನು ಯೂಟ್ಯೂಬ್ನೇ ಜಾಸ್ತಿ ಅವಾಗ ನೋಡ್ತಾ ಇದ್ದೆ. ನೋಡಬೇಕಾದ್ರೆ ನಮ್ಮೂರ ಬಗ್ಗೆ ಸ್ವಲ್ಪ ನೆಗೆಟಿವ್ ವೀಡಿಯೋಸ್ಗಳು ಆ ಥರ ಎಲ್ಲ ನೋಡ್ತಾ ಇದ್ದಾಗ ನಂಗೆ ಯಾಕೆ ಈ ಥರ ನಮ್ಮೂರ ಬಗ್ಗೆ ನೆಗೆಟಿವ್ ವೀಡಿಯೋಸ್ ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ನಾನು ಅವ್ರಿಗೆ ಕಮೆಂಟ್ ಮಾಡ್ತಾ ಇದ್ದೆ ಸರ್ ಯೂಟ್ಯೂಬಲ್ಲಿ. ಆಗ ಅವರು ರಿಪ್ಲೈ ಮಾಡ್ತಾಯಿದ್ರು. ಸೊ ಆ ಥರ ನಮ್ಮೂರ ಮೇಲೆ ತುಂಬ ಅಭಿಮಾನ ಜಾಸ್ತಿ ಆಯಿತು. ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿ ತುಂಬ ಯೂಟ್ಯೂಬ್ ಚಾನಲ್ನ ನಾನು ಸ್ಪ್ಯಾಮ್ ಮಾಡಿ, ಇಮೇಲ್ ಮಾಡಿ, ಆ ಥರ ಯಾರ್ಯಾರು ನಮ್ಮ ಊರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅವ್ರನ್ನೆಲ್ಲ ರಿಪೋರ್ಟ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿಸಿದ್ದೀನಿ ಸರ್. ಇದಾಗಿದ್ದೆಲ್ಲ 2011, 2012 SP ಟೈಮಲ್ಲಿ. ಆ ಟೈಮಲ್ಲಿ ಈ ಥರ ಎಲ್ಲ ಮಾಡಿದಾಗ ನಮ್ಮ ಊರ ಬಗ್ಗೆ ತುಂಬ ಆಸಕ್ತಿ ಬಂತಾಗ ನಾನು ಯಾಕೆ ನಮ್ಮ ಗುಂಡ್ಲುಪೇಟೆ ಅಂತ ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡ್ಬೋದು ನಮ್ಮೂರಲ್ಲಿ. ನಮ್ಮೂರ ಬಗ್ಗೆ, ನಮ್ಮೂರಲ್ಲಿ ಸುತ್ತಮುತ್ತ ಇಷ್ಟೊಂದು ಒಳ್ಳೊಳ್ಳೆ ಸ್ಥಳಗಳಿದೆ, ಒಳ್ಳೊಳ್ಳೆ ಜನರಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ. ಅದನ್ನೆಲ್ಲ ಯಾಕೆ ನಾವು ಜನಗಳಿಗೆ ತೋರಿಸ್ಬಾರ್ದು ಅಂತ ನಮ್ಮ ಗುಂಡ್ಲುಪೇಟೆ ಅಂತ ಡಿಸೆಂಬರ್ 10, 2012 ಫೇಸ್ಬುಕ್ ಪೇಜ್ ಓಪನ್ ಮಾಡಿದೆ ಸರ್. ಸರ್, ಇಷ್ಟೊತ್ತು ತನಕ ನೋಡಿ, ತಾವು ಒಂದು ನಮ್ಮ ಗುಂಡ್ಲುಪೇಟೆ ಬರೋದಕ್ಕೆ ಇದೆಲ್ಲ ಹೇಳಿದ್ರಿ, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಹಾಗೆ ಈಗ ನೋಡಿ, ನಮ್ಮ ಗುಂಡ್ಲುಪೇಟೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಅಧಿಕಾರದ ವರ್ಗದವರಿಂದ ಹಿಡಿದು ರಾಜಕಾರಣಿಗಳು ಎಲ್ಲರೂ ಕೂಡ ಹಲವಾರು ಒಂದು ಸೆಲೆಬ್ರಿಟಿಗಳ ಹತ್ರ ಈ ಒಂದು ಲೋಗೋವನ್ನು ಲಾಂಚ್ ಮಾಡಿಸಿದ್ದೀರಿ. ಹಾಗಾಗಿ ನಮಗೆ ಭಾಳ ಖುಷಿಯಾಗುತ್ತೆ. ಹಾಗಾಗಿ ಒಂದಷ್ಟು ನಿಮ್ಮ ಫಾಲೋವರ್ಸ್ಗಳಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದರೆ ಅಪಾರವಾಗಿರ್ತಕ್ಕಂಥ ಅಭಿಮಾನಿ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ತಮ್ಮ ಒಂದು ಪ್ರೀತಿಯ ಒಂದು ಸಬ್ಸ್ಕ್ರೈಬರ್ಗಾಗಿರ್ಬೋದು, ಫಾಲೋವರ್ಸ್ಗಳಿಗಾಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಯಿತು ಸರ್. ನಾನು ಇದುವರೆಗೂ ಕಂಟೆಂಟಲ್ಲಿ ಹಾಕಿರೋದೆಲ್ಲ ಪಾಸಿಟಿವ್ ಕಂಟೆಂಟ್ ಹಾಕಿದ್ದೀನಿ. ನಮ್ಮ ಊರ ಬಗ್ಗೆ ತುಂಬ ಜನ ಕಳಿಸ್ತಾರೆ, ಮೆಸೇಜ್ ಮಾಡ್ತಾರೆ, ಸರ್ ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಅದನ್ನೆಲ್ಲ ಪೋಸ್ಟ್ ಮಾಡಿ ಅಂತ. ಬಟ್ ಅವ್ರಿಗೆಲ್ಲ ನಾನು ಇಗ್ನೋರ್ ಮಾಡಿ ಬರೀ ನಮ್ಮ ಊರನ್ನ ಒಳ್ಳೆ ಥರ ತೋರಿಸ್ಬೇಕು, ಬರೀ ಪಾಸಿಟಿವ್ ಕಂಟೆಂಟ್ ಮಾತ್ರ ಇದುವರೆಗೂ ಹಾಕೊಬಂದಿದ್ದೀನಿ. ಸೊ ತುಂಬ ಜನ ಅದಕ್ಕೆ ಇಷ್ಟಪಟ್ಟು ಆಮೇಲೆ ನಾನೇ ಡ್ರೋನೆಲ್ಲ ಪರ್ಚೇಸ್ ಮಾಡಿ ವೀಡಿಯೋ ಎಲ್ಲ ಹಾಕೋ ಥರ ಇನ್ನು ಡ್ರೋನ್ ತಗೊಂಡಾಗ ಇನ್ನೂ ಪಾಪ್ಯುಲರ್ ಆಯಿತು ಸರ್. ನಮ್ಮ ಊರನ್ನ ಇನ್ನೂ ಚೆನ್ನಾಗಿ ತೋರ್ಸೋಕ್ಕೆ, ಅದ್ಭುತವಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ ಸರ್. ಹಾಗೆ ನಮ್ಮ ಗುಂಡ್ಲುಪೇಟೆ ಅಂತಕ್ಕಂತಹ ಒಂದು ಲೋಗೋ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊತು. ಆ ಒಂದು ಪಾಪ್ಯುಲಾರಿಟಿ ಮತ್ತು ಆ ಒಂದು ವಿಶೇಷತೆ ತಮಗೆ ನಿಮ್ಮ ಒಂದು ಅಭಿಮಾನಿಗಳು ಈ ಲೋಗೋನ ಭಾಳ ಇಷ್ಟಪಟ್ಟು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಇದು ಭಾಳ ಅತ್ಯಂತ ಜನಪ್ರಿಯವಾಯಿತು, ಎಲ್ಲ ಕಡೆ ಜನಪ್ರಿಯ ಆಯಿತು ಸರ್. ಇದರ ಬಗ್ಗೆ ಏನು ಹೇಳ್ತೀರಿ?
ತುಂಬ ಖುಷಿ ಆಯಿತು ಸರ್. ಮುಂಚೆ ನಾವು ಒಂದು ಬೇರೆ ಲೋಗೋ ಡಿಸೈನ್ ಮಾಡಿರ್ತೀವಿ ಸರ್. ಡಿಸೈನ್ ಮಾಡಿ ಅದನ್ನು ಪ್ರಿಂಟೌಟ್ ಎಲ್ಲ ತೆಗ್ಸಿರ್ತೀನಿ. ನಾನು ತೆಗ್ಸ್ಬಿಟ್ಟು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಸ್ಟಿಕ್ಕರ್ ಹಾಕಿರ್ತೀನಿ. ಇದು ನಮ್ಮ ಗುಂಡ್ಲುಪೇಟೆ ಅಂತ ಒಂದು ಬೇರೆ ಆನೆ ಸಿಂಬಲ್ ಇರುತ್ತೆ, ಅದನ್ನು ಲೋಗೋನ ನಾವು ಎಲ್ಲ ಕಡೆ ಇದು ಮಾಡ್ತೀವಿ. ಸೊ ಲೋಗೋನ ಇನ್ವೆಂಟ್ ಮಾಡಿ ಎಲ್ಲ ಕ್ರಿಯೇಟ್ ಎಲ್ಲ ಮಾಡಿರ್ತೀವಿ ಆಲ್ರೆಡಿ ಲೋಗೋನ. ಅದು ಎಲ್ಲ ಕಡೆ ಅಂಗಡಿಗೆಲ್ಲ ಹೋಗಿ ಅಂಟಿಸಿ ಅದಾದಮೇಲೆ ಪುನಃ ಇನ್ನೂ ಪ್ರಚಾರ ಮಾಡಬೇಕು ನಮ್ಮ ಗುಂಡ್ಲುಪೇಟೆನ ಅಂತ ನಾನು ಒಂದು 2-3 ಟೂರ್ನಮೆಂಟ್ಗೆ ಸ್ಪಾನ್ಸರ್ ಎಲ್ಲ ಮಾಡಿ ಎಲ್ಲ ಟಿ ಶರ್ಟ್ಸ್ಗೆಲ್ಲ ಆ ಲೋಗೋನ ಮತ್ತು ಪಾರ್ಟ್ನರ್ಸ್ ಅಂದ್ಬಿಟ್ಟು ನಮ್ಮ ಗುಂಡ್ಲುಪೇಟೆ ಅಂತೆಲ್ಲ ಹಾಕ್ಸಿರ್ತೀನಿ. ಸೊ ಮುಂಚೆಯಿಂದನೂ ವರ್ಕ್ ಮಾಡ್ಕೊ ಬರ್ತಾ ಇರ್ತೀನಿ ಸರ್. ಇನ್ನೂ ಪಾಪ್ಯುಲಾರಿಟಿ ಆಗಲಿ ಬೇರೆ ಥರ ಈ ಟೂರ್ನಮೆಂಟಲ್ಲಿ ಅಲ್ಲಿ ಇಲ್ಲಿ ಅಂತ. ಆಮೇಲೆ ಸ್ಟಿಕ್ಕರ್ ಮಾಡಿಸಿ ಪ್ರತಿಯೊಂದು ಅಂಗಡಿಗೆ ಅಂಟ್ಸೋಕೆ ಹೋಗ್ತಾ ಇರ್ತೀವಿ. ಆಗ ಒಂದು ಶಾಪಲ್ಲಿ ಹಿಂಗೆ ನಮ್ಮ ಸ್ನೇಹಿತರ ಶಾಪಲ್ಲಿ ತುಂಬ ಜನ ಇರ್ತಾರೆ. ಇದ್ರ ಬದಲು ಬೇರೆ ಥರ ಲೋಗೋ ಮಾಡ್ಬೋದಾಗಿತ್ತಲ್ಲ ಯಾಕಂತ ಅವರು ಈ ಥರ 4-5 ಜನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಸಲಹೆ ಕೊಡ್ತಾರೆ ಸರ್. ಅವಾಗ ಮತ್ತೆ ಅದ್ರ ಮೇಲೆ ಲೋಗೋ ಮೇಲೆ ವರ್ಕ್ ಮಾಡಿ ಆ ಟೈಗರ್ದು ಲೋಗೋನ ಶಕ್ತಿ ಪ್ರಸಾದ್ ಅವ್ರನ್ನ ಹೋಗಿ ಅಪ್ರೋಚ್ ಮಾಡ್ತೀವಿ, ಈ ಥರ ಒಂದು ಲೋಗೋ ಡಿಸೈನ್ ಮಾಡಿಕೊಡಿ ಅಂತ. ಗೂಗಲಲ್ಲಿ ತುಂಬ ಇಮೇಜ್ ಯಾವ್ದಾರ ಇಮೇಜ್ ಟೈಗರ್ದು ಎತ್ಕೊಂಡು ಲೋಗೋ ಮಾಡ್ಬೋದಾಗಿತ್ತು ಸರ್. ಬಟ್ ಆ ಲೋಗೋಗೆ ಏನು ಸ್ಫೂರ್ತಿ ಅಂದರೆ ಆ ಲೋಗೋ ನೋಡಿದ ತಕ್ಷಣ ಏನು ಐಡೆಂಟಿಟಿ ಅಂತ ಇರಬೇಕು ಅಂತ ನಾವು ಶಕ್ತಿ ಪ್ರಸಾದ್ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ವಿ. ಅವ್ರು ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಒಂದು ಅವರೇ ತೆಗ್ದಿರೋ ಒಂದು ಫೋಟೋನ ಲೋಗೋ ಆಗಿ ಕನ್ವರ್ಟ್ ಮಾಡಿಕೊಟ್ರು ಸರ್. ಕನ್ವರ್ಟ್ ಮಾಡಿ ಬರೀ ಗುಂಡ್ಲುಪೇಟೆ ಅಂತ ಮಾಡಿಕೊಟ್ಟಿದ್ರು. ಪುನಃ ನಮ್ಮ ಸ್ನೇಹಿತರು ಅವ್ರ ಹತ್ರ ಮೈಸೂರಲ್ಲಿ ಇವರು ನಮ್ಮ ಸ್ನೇಹಿತರು ಅವ್ರ ಹತ್ರ ಎಲ್ಲ ಲೋಗೋನ ಡಿಸೈನ್ನ ಮತ್ತೆ ಚೇಂಜ್ ಮಾಡಿಸಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಬಿಟ್ಟು ಮತ್ತು ಡಿ ಸಿ ಆಫೀಸ್ಗೆ ಹೋಗಬೇಕು ಅಂತ ನಮ್ಮ ಸ್ನೇಹಿತರು ಎಲ್ಲರೂ ಕಾರ್ ಡ್ರೈವರ್ ಅವ್ರು ಇರ್ತಾರೆ, ಅವರು ಸಹಾಯದಿಂದ ನಾವು ಡಿ ಸಿ ಆಫೀಸ್ಗೆಲ್ಲ ಹೋಗ್ತೀವಿ. ಡಿ ಸಿ ಆಫೀಸ್ಗೆ ಹೋಗಿದ್ದು ಬಂದಾಗ ಒಂದು ವೀಡಿಯೋನ ವೈರಲ್ ಮಾಡ್ತೀವಿ ಸರ್. ಈ ಥರ ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಅಂತ ಲೋಗೋನ ತುಂಬ ಲೋಗೋಗಳು ಮಾಡ್ಕೊಂಡು ಹೋಗಿರ್ತೀವಿ ಸರ್. ನಮ್ಮ ಗುಂಡ್ಲುಪೇಟೆ ಗಡಿನಾಡು, ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು, ನಮ್ಮ ಗುಂಡ್ಲುಪೇಟೆ ವೈಲ್ಡ್ ಲೈಫ್ ಅಂತ ತುಂಬ ಲೋಗೋಸ್ ಮಾಡ್ಕೊಂಡು ಹೋಗಿರ್ತೀವಿ. ಅದರಲ್ಲಿ ಡಿ ಸಿ ರವಿರವರು ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಅಂತ ಇರಲಿ ಅಂದ್ಬಿಟ್ಟು ಅವರು ಲಾಂಚ್ ಮಾಡ್ತಾರೆ ಸರ್. ಆ ವಿಡಿಯೋ ನಾವು ಯಾವಾಗ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಪಬ್ಲಿಷ್ ಮಾಡ್ತಿದ್ದಂಗೆ ತುಂಬ ವೈರಲ್ ಆಗುತ್ತೆ ಸರ್. ಪ್ರತಿಯೊಬ್ಬರು ನನ್ನ ಫೋಟೋಸ್ನ ನನ್ನ ವೀಡಿಯೋಸ್ನ ಅಲ್ಲೇ ಹಾಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಸರ್. ಸರ್ ಭಾಳ ಖುಷಿ ಆಯಿತು. ಅಂದರೆ ಪೋಸ್ಟ್ ಅಪ್ಲೋಡ್ ಮಾಡ್ತೀವಿ ಸರ್. ಆ ವಿಡಿಯೋನ ಡಿ ಸಿ ಅವರು ಲಾಂಚ್ ಮಾಡಿರೋ ವಿಡಿಯೋನ ಪ್ರತಿಯೊಬ್ಬರು ನ್ಯೂಸ್ ಮಾಡ್ತಾರೆ ಮತ್ತು ಪ್ರತಿಯೊಬ್ಬರು ಅವ್ರವ್ರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನನ್ನ ಫೋಟೋನ ಹಾಕೊಂಡು ಅಭಿನಂದನೆ ಅರುಣ್ ಮಹಾದೇವ್ ಈ ಥರ ನಮ್ಮ ಲೋಗೋನ ಮಾಡಿದ್ದೀರಾ ಅಂತ ಪ್ರತಿಯೊಬ್ಬರು ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನನ್ನ ಫೋಟೋನ ಹಾಕಿ ಇನ್ನೂ ಪಾಪ್ಯುಲಾರಿಟಿ ಮಾಡ್ತಾರೆ. ಅದು ತುಂಬ ಖುಷಿ ಕೊಡ್ತು ಸರ್. ಆ ಟೈಮಲ್ಲಿ ನಾವು ಅವತ್ತೇನೆ ಅದು ಲೋಗೋ ಲಾಂಚ್ ಆಯಿತು, ಎಲ್ಲ ಪಾಪ್ಯುಲರ್ ಆಯಿತು ಅಂತ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರೆ ಅದು ಅಲ್ಲೇ ಮುಗ್ದೋಯ್ತಾಯಿತ್ತು ಸರ್. ಆದರೆ ಪ್ರತಿದಿನ ಅದಕ್ಕೆ ವರ್ಕ್ ಮಾಡಬೇಕು, ಇದನ್ನು ಇನ್ನೂ ಪಾಪ್ಯುಲರ್ ಮಾಡಬೇಕು, ನಮ್ಮ ಜನಗಳಿಗೆ ಪ್ರತಿಯೊಬ್ಬರು ಎಲ್ಲರ ಸಹಾಯದಿಂದ ನಾವು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ರತಿದಿನವೂ ಹಾರ್ಡ್ ವರ್ಕ್ ಮಾಡ್ತಾ ಬಂದೆ ಸರ್. ಡಿಜಿಟಲ್ ಮಾರ್ಕೆಟಿಂಗ್ನ ಯೂಸ್ ಮಾಡ್ಕೊಂಡು ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ ಪ್ರತಿದಿನ ಅವ್ರಿಗೆ ಮೆಸೇಜ್ ಕಳಿಸೋದು, ಪ್ರತಿದಿನ ಯಾರಾದರೂ ಪೋಸ್ಟರ್ ಡಿಸೈನ್ ಮಾಡಬೇಕಾದ್ರೆ ಅಲ್ಲಿ ಲೋಗೋ ಹಾಕೋದು. ಒಬ್ಬರು ಸ್ವಲ್ಪ ಜನ ಶಾಪ್ ಅವರೆಲ್ಲ ಕೇಳ್ತಾರೆ ನಮಗೊಂದು ಪೋಸ್ಟರ್ ಡಿಸೈನ್ ಮಾಡಿಕೊಡಿ ಅಂತ, ಆಗ ಅವ್ರಿಗೆ ಅಲ್ಲಿ ಲೋಗೋ ಹಾಕಿ ಇದನ್ನು ಇನ್ನೂ ಪ್ರಚಾರ ಮಾಡೋದು. ಆ ಥರ ಎಲ್ಲ ಪ್ರತಿದಿನ ವರ್ಕ್ ಮಾಡ್ಕೊಬಂದೆ. 4-5 ಗಂಟೆ ಪ್ರತಿದಿನ ನಮ್ಮ ಕೆಲಸದ ಒತ್ತಡದ ಜೊತೆಗೆ ಪ್ರತಿದಿನ ಕೆಲಸ ಬರ್ತಾ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಜಾಗಗಳದ್ದು ನಮ್ಮ ಗುಂಡ್ಲುಪೇಟೆ ತಾಲೂಕು ಸುತ್ತಮುತ್ತ ಜಾಗಗಳದ್ದು ಆಗ್ತಾ ಹಂಗೆ ಫಾಲೋವರ್ಸು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸರ್. ಸರ್ ಹಾಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ತಾವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಒಂದಷ್ಟು ರಕ್ತದ ಬ್ಲಡ್ ಗ್ರೂಪ್ಗಳನ್ನು ಕ್ಯಾಂಪ್ಗಳನ್ನು ಮಾಡಿ ಆಯಾ ಒಂದು ಶಿಬಿರಗಳನ್ನು ಮಾಡಿ ಹಲವಾರು ಜನಗಳಿಗೆ ಒಂದು ರಕ್ತ ಇಲ್ಲದಿರ್ತಕ್ಕಂಥವ್ರಿಗೆ ಬೇಗ ಶೀಘ್ರದಲ್ಲಿ ರಕ್ತವನ್ನು ದೊರಕಿಸ್ಕೊಡೋಂಥದ್ದಾಗಿರ್ಬೋದು. ಮತ್ತು ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ತಮ್ಮ ಕೈಲಾದಷ್ಟು ಒಂದು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಬರ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲೂ ಸರ್, ಗುಂಡ್ಲುಪೇಟೆ ತಾಲೂಕಿನ ಜನತೆಗೂ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾಕೆ ಸಹಾಯ ಮಾಡ್ಬಾರ್ದು ಅಂತ ಬ್ಲಡ್ದು ರಿಕ್ವೆಸ್ಟ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಪೋಸ್ಟರ್ ಡಿಸೈನ್ ಮಾಡಿ ಅವ್ರದ್ದು ಕಂಟೆಂಟ್ನ ಕೇಳಿ ಯಾರು ಡೋನರ್ಸ್ ಇದ್ದರೆ ಫೈಂಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಬ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಯಾರ್ಯಾರು ಬ್ಲಡ್ ಕೊಡ್ತಾರೆ ಅವ್ರ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರು ಇದು ಮಾಡ್ತಾರೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಜನತೆಗೆ ಸಹಾಯ ಆಗಬೇಕು ಅಂತ ಎಲ್ಲ ಮಾಡಿದ್ವಿ. ಇದುವರೆಗೂ ಒಂದು 6-7 ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ಸರ್. ಎಲ್ಲ ಸಂಘಟನೆ ಸಹಾಯದಿಂದ ಹಾಗೆ ಸ್ನೇಹಿತರ ಸಹಾಯದಿಂದ 6-7 ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ನಮ್ಮ ಗುಂಡ್ಲುಪೇಟೆ ತಾಲೂಕು ಜನತೆಗೆ ಸಹಾಯ ಆಗಲಿ ಅಂತ. ಅದೇ ಥರ ಕರೋನಾ ಸಂದರ್ಭದಲ್ಲಿ ಯಾವ ಥರ ಸ್ಟಾರ್ಟ್ ಆಯಿತು ಏನಾಯಿತು ಅಂತಂದರೆ ತುಂಬ ಜನ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರು ಸರ್. ಯಾಕಂದರೆ ಹೊರಗಡೆ ಹೋಗೋಕ್ಕೆ ಅವ್ರಿಗೆ ಏನು ಜಾಗ ಎಲ್ಲೂ ಹೋಗೋಕೆ ಆಯ್ತಾ ಇರಲಿಲ್ಲ, ದಿನ ಮೊಬೈಲ್ ನೋಡೋದೇ ಅವ್ರಿಗೆ ಒಂದು ಕೆಲಸ ಆ ಥರ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಪೇಜು ಇನ್ಸ್ಟಾಗ್ರಾಮ್ ಪೇಜ್ನ ತುಂಬ ಜನ ಫಾಲೋವರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಪ್ರತಿದಿನ ನಾವು ಕೋವಿಡ್ ಅಪ್ಡೇಟ್ ಮಾಡ್ತಾಯಿದ್ದೆ ಸರ್. ಎಷ್ಟು
ಇವತ್ತು ಕೇಸಸ್ಗಳೈತೆ ಮತ್ತು ಈ ಥರ ಎಲ್ಲೆಲ್ಲಿ ಕೋವಿಡ್ ಝೋನ್ ಇದೆ ಮತ್ತು ಹಾಸ್ಪಿಟ್ಲಿಂದ ಯಾವ ಥರ ಫೆಸಿಲಿಟೀಸ್ ಬರುತ್ತೆ, ನೀವು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿನ ನಾವು ಪೋಸ್ಟ್ ಮಾಡಿ ಲೋಗೋ ಜೊತೆಗೆ ಪೋಸ್ಟ್ ಮಾಡ್ತಾಯಿದ್ದೆ ಸರ್. ಆಗ ಇನ್ನೂ ಪಾಪ್ಯುಲರ್ ಆಯಿತು. ಅದ್ರ ಜೊತೆಗೆ ತುಂಬ ಜನ ನಮ್ಮ ಫ್ರೆಂಡ್ಸು ಅವರು ಸಹಾಯ ಮಾಡ್ತಾಯಿದ್ರು ಸರ್. ಈ ಥರ ಸೋಷಿಯಲ್ ಮೀಡಿಯಲ್ಲಿ ಅದನ್ನು ಏನಾದರೂ ಊಟ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಅಂದ್ಬಿಟ್ಟು ನಾನು ಅವ್ರನ್ನ ಅಪ್ರೋಚ್ ಮಾಡಿ ನನ್ನಿಂದ ನಾವೊಂದು ಇದನ್ನು ಮಾಡೋದ ನಾವು ಒಂದು ಐಡೆಂಟಿಟಿ ಮಾಡಿಕೊಡ್ತೀನಿ, ಪೊಲೀಸಲ್ಲಿ ಪರ್ಮಿಷನ್ ಎಲ್ಲ ತೊಗೊಡ್ತೀನಿ, ಬನ್ನಿ ನೀವು ಆರಾಮಾಗಿ ಓಡಾಡಿ, ಆ ಟೈಮಲ್ಲಿ ಸಹಾಯ ಮಾಡಿ ಜನಗಳಿಗೆ ಅಂದ್ಬಿಟ್ಟು ಅವ್ರನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಅವರೆಲ್ಲ ಬಂದರು. ಪುನಃ ನಮ್ಮ ಕಸಿನ್ಸು ಎಲ್ಲರೂ ಬಂದು ಜಾಯ್ನ್ ಆದರು ಸರ್. ಈ ಥರ ನಾವು ಮನೇಲಿ ಇರ್ತೀವಿ, ನಾವು ಹೋಗಿ ಹಾಸ್ಪಿಟಲಲ್ಲಿ ಸಹಾಯ ಮಾಡೋಣ, ಜನಗಳಿಗೆ ಹೆಲ್ಪ್ ಮಾಡೋಣ ಅಂತ. ಸೊ 4ರಿಂದ 5 ತಿಂಗಳು ಹಾಸ್ಪಿಟಲಲ್ಲೇ ಕೆಲಸ ಮಾಡಿದ್ವಿ ಸರ್. ಮತ್ತು ತುಂಬ ಸಹ ಡೆಫರ್ ಮಾಡಿದ್ವಿ ಕರೋನಾ ಬಾಡಿಗಳನ್ನ. ಮತ್ತು ತುಂಬ ಜನ ಸಹಕಾರ ಕೊಟ್ಟರು ಆ ಟೈಮ್ಲಿ, ಎಲ್ಲ ಸಂಘ ಸಂಸ್ಥೆಗಳು. ಮತ್ತು ಅದೇ ಥರ ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಯೂಸ್ ಮಾಡ್ಕೊಂಡು ಫಂಡು ರೈಸ್ ಮಾಡಿದ್ವಿ ಸರ್. ಸೆನೋಫಿರಮ್ ಸೋಡಿಯಂ ಇಂಜೆಕ್ಷನ್ ಅಂತ ಬೇಕಾಗಿತ್ತು. ಆ ಟೈಮಲ್ಲಿ ಅದು ತುಂಬ ಡಿಮ್ಯಾಂಡ್ ಇತ್ತು. ಆಗ ಗುಂಡ್ಲುಪೇಟೆ ಅವ್ರಿಗೋಸ್ಕರನೇ 1.5 ಲಕ್ಷ ಅಷ್ಟು ಕಲೆಕ್ಟ್ ಮಾಡಿ ಆ ಫಂಡ್ನ ಅವ್ರಿಗೆ ನಾನು ಬೇರೆ ಕಡೆ ಬ್ಯಾಂಗ್ಳೂರಿಂದೆಲ್ಲ ಮೈಸೂರಿಂದೆಲ್ಲ ಆ ಇಂಜೆಕ್ಷನ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ ಬ್ಯಾಂಗ್ಳೂರಿಂದ ಪರ್ಚೇಸ್ ಮಾಡಿ ಆ ಇಂಜೆಕ್ಷನ್ನ ನಾವು ಹಾಸ್ಪಿಟ್ಲಿಗೆ ಡೊನೇಟ್ ಮಾಡಿದ್ವಿ ಸರ್. ಅದು ಸುಮಾರು ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸು, ಗುಂಡ್ಲುಪೇಟೆ ತಾಲೂಕಿನ ಜನತೆ ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಇಂಜೆಕ್ಷನ್ ಕೊಡೋಕ್ಕೆ, ಗುಂಡ್ಲುಪೇಟೆ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಕೊಡೋಕ್ಕೆ ಸಹಾಯ ಮಾಡಿದ್ರು. ಸೊ ಇದರಿಂದ ತುಂಬ ಪಾಪ್ಯುಲರ್ ಆದ್ವಿ. ಅದಾದಮೇಲೆ ಒಂದಿನ ಕೋವಿಡ್ ಇದು ವ್ಯಾಕ್ಸಿನೇಷನ್ ಡೇ ಅಂತ ಮಾಡಿದ್ವಿ ಸರ್. ಒಂದೇ ದಿನ 1000 ಲಸಿಕೆಗಳನ್ನ ಮಾಡಿರ್ತೀವಿ. ತುಂಬ ಜನ 15ರಿಂದ 20 ಜನ ನಮ್ಮ ಗುಂಡ್ಲುಪೇಟೆಗೆ ಎಲ್ಲ ಬಂದು ಸಹಾಯ ಮಾಡ್ತಾರೆ. ಪ್ರತಿ ಬೆಳಗಿನ ಸಂಜೆ ತನಕನೂ ಕ್ಯೂವಲ್ಲಿ ನಿಲ್ಲಿಸೋದು ಜನಗಳನ್ನ, ಅವ್ರಿಗೆ ಲಸಿಕೆ ಕೊಡೋದು ಎಲ್ಲನೂ ಮಾಡಿ 1,000 ಜನಕ್ಕೆ ಒಂದೇ ದಿನದಲ್ಲಿ ನಾವು ರೆಕಾರ್ಡ್ ಮಾಡಿರ್ತೀವಿ ಸರ್. ಅದು ತುಂಬ ಹೆಮ್ಮೆಯ ವಿಷಯ. ಇದೆಲ್ಲ ಸಹಕಾರ ಎಲ್ಲ ಅವತ್ತು ಬಂದು ನಿಂತ್ಕೊಂಡು ಓಡಾಡಿದ್ದು 15ರಿಂದ 20 ಜನ ಸಹಾಯ ಮಾಡಿದ್ದು, ಅದರಿಂದ ಸಕ್ಸಸ್ ಆಯಿತು ಸರ್. ಅದೇ ಥರ ಹಾಸ್ಪಿಟ್ಲಲ್ಲೂ ಸಹ ವ್ಯಾಕ್ಸಿನೇಷನ್ ಕೊಡೋಕ್ಕೆ ದಿನ ಹೋಗಿ ಅಪ್ಡೇಟ್ ಮಾಡೋದು, ವ್ಯಾಕ್ಸಿನೇಷನ್ ಇದಕ್ಕೆ ಅವ್ರದ್ದು ಇನ್ಫಾರ್ಮೇಷನ್ ತಗೊಳ್ಳೋದು, ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ ಹಾಸ್ಪಿಟ್ಲಲ್ಲಿ ಹೋಗಿ. ಸೊ ಅದಕ್ಕೆ ಹಾಸ್ಪಿಟ್ಲವರು ಸಹ ನಮ್ಮನ್ನ ರೆಕಗ್ನೈಸ್ ಮಾಡಿ ಎಲ್ಲರಿಗೂ ಕೋವಿಡ್ ವಾರಿಯರ್ಸ್ ಅಂತ ಅವಾರ್ಡ್ ಕೊಟ್ಟರು, ಸನ್ಮಾನ ಮಾಡಿದ್ರು. ಇದೇ ಥರ BJP, ಕಾಂಗ್ರೆಸ್ ಪ್ರತಿಯೊಬ್ಬರು ಸಹ ಸಂಘ ಸಂಸ್ಥೆಗಳು ಎಲ್ಲರೂ ಕೋವಿಡ್ ವಾರಿಯರ್ಸ್ ಅಂತ ನಮಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದ್ರು ಸರ್. ಅದೇ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ತುಂಬ ಜನ ಎಲ್ಲರೂ ಅವ್ರವ್ರ ವೈಯಕ್ತಿಕ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ರು. ತುಂಬ ಬೆಂಗಳೂರಿಗೆ ಹೋಗೋರು ಇದ್ದರು, ಮತ್ತು ಅವರವರ ಪರ್ಸ್ನಲ್ ಲೈಫಲ್ಲಿ ಅವ್ರವ್ರ ಬಿಸ್ನೆಸ್ ಅವರು ನೋಡ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ಸೊ ಇನ್ನೂ ಹೆಂಗೆ ಮುಂದಕ್ಕೆ ತಳ್ಕೊಂಡು ಹೋಗೋದು ಅಂತ ಆ ಟೈಮಲ್ಲಿ ನಾನು ಒಂದು ಡ್ರೋನ್ ಪರ್ಚೇಸ್ ಮಾಡೋಣ, ಆ ಡ್ರೋನ್ ಮುಖಾಂತರ ನಮ್ಮ ಊರನ್ನ ಇನ್ನೂ ಬೇರೆಯವ್ರಿಗೆ ಜಗತ್ತಿಗೆ ತೋರಿಸೋಣ ಅಂತ ಒಂದು ಡ್ರೋನ್ ಪರ್ಚೇಸ್ ಮಾಡ್ತೀನಿ ಸರ್. ನನ್ನ ವೈಯಕ್ತಿಕ ಹಣದಿಂದ ಎಲ್ಲ ಇದು ಮಾಡ್ತೀನಿ. ಆಗ ಇನ್ನೂ ಆ ವಿಡಿಯೋ ಮಾಡಿ ಪೋಸ್ಟ್ ಮಾಡೋ ಟೈಮ್ಗೆ ಇನ್ನೂ ಪಾಪ್ಯುಲರ್ ಆಗುತ್ತೆ ಸರ್.